ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನೊಂದು ವಿಶೇಷವಾಗಿದ್ದೊಂದು ರೆಸಿಪಿ ಮಾಡಿದ್ದೀನಿ ಇವತ್ತು. ನೀವು ಯಾವತ್ತೂ ಸಹ ನೋಡಿರಲಿಕ್ಕಿಲ್ಲ, ಮಾಡಿರಲಿಕ್ಕಿಲ್ಲ ಅಂತ ಒಂದು ರೆಸಿಪಿ ಮಾಡಿದ್ದೀನಿ. ಅದೇನಂತ ನೋಡುವ ಬನ್ನಿ. ನೋಡಿ, ನಾನು ಇದು ಹಲಸಿನ ಹಣ್ಣಿನ ಒಳಗಿರುತ್ತಲ್ಲ ನೋಡಿ, ವೇಸ್ಟೇಜ್ ನಾವು ಬಿಸಾಡ್ತೀವಲ್ಲ, ಅದನ್ನು ಈಗ ಕಟ್ ಮಾಡಿದ್ದೀನಿ. ಇದು ಕಾಯಿಲೆ ಸಹ ಆಗ್ತದೆ, ಹಲಸಿನ ಹಣ್ಣಿಂದು ಸಹ ಆಗ್ತದೆ. ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಚಿಕ್ಕ ಚಿಕ್ಕದಾಗಿ ಕಟ್ ಬೇಕಾದ್ರೆ ಮಾಡಿ ಇಟ್ಕೊಳ್ಳಿ. ಇದನ್ನು ನೋಡಿ, ನಾನು ಸ್ವಲ್ಪ ಹದ ಹಲಸಿನ ಹಣ್ಣಿಂದು ಇಟ್ಕೊಂಡಿದ್ದೀನಿ. ನಾವು ಗುಜ್ಜದ ಗೂಂಜಿ ಅಂತ ಹೇಳ್ತೀವಿ, ಅದನ್ನು ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ನಾನು ಸ್ವಲ್ಪ ಮಸಾಲೆ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬ್ಯಾಡಗಿ ಮೆಣಸು, ಸ್ವಲ್ಪ ಕೊತ್ತಂಬರಿ, ಜೀರಿಗೆ, ಸಾಸಿವೆ, ಮೆಂತೆ, ಸ್ವಲ್ಪ ಇಂಗು ಹಾಕಿ ಎಣ್ಣೆ ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದನ್ನು ಲೈಟಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ಫ್ರೈ ಮಾಡಿದರೆ ಸಾಕು. ನಾನು ಆಲ್ರೆಡಿ ಫ್ರೈ ಮಾಡಿಟ್ಟಿದ್ದೆ, ಅದನ್ನೇ ತೋರಿಸ್ತಾ ಇದ್ದೀನಿ. ಇದನ್ನೀಗ ನಾವು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡ್ಕೊಂಡು ಬರುವ. ನಾವು ಗೂಂಜಿಯನ್ನು ಆಲ್ರೆಡಿ ಬಿಸಾಡಲಿಕ್ಕೆ ರೆಡಿ ಮಾಡ್ಕೊಂಡಿರ್ತೀವಿ, ಯಾಕೆಂದರೆ ಬೇರೆ ವೇಸ್ಟ್ ಆಗುತ್ತೆ ಅಂತ. ಅದರಲ್ಲಿ ಈಗ ಒಂದು ರೆಸಿಪಿ ಮಾಡುವ ಅಂತ ನೋಡಿ, ಒಂದು ಬಾಣಲೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಸ್ವಲ್ಪ ಬಿಸಿ ಆಗಲಿ. ಅದಕ್ಕೆ ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ ಸ್ವಲ್ಪ ಫ್ರೈ ಆಗಲಿ. ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳುವ. ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಈಗ ನಾನು ಇದನ್ನು ಇಟ್ಕೊಂಡಿದ್ದೀನಲ್ಲ, ಇದನ್ನು ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನು ಬಿಸಿ ಆಗಿದ ತಕ್ಷಣ, ಅದು ಮುದ್ದೆ ಉಂಟು ನೋಡಿ, ಅದೀಗ ತೊಳೆದು ನಾವು ಬಿಸಿ ತಾಗಿದ ತಕ್ಷಣ ಅದೆಲ್ಲ ಬಿಡಿಯಾಗಿ ಚೆಂದ ಆಗ್ತದೆ ನೋಡ್ಲಿಕ್ಕೆ. ನೋಡಿ, ಅದನ್ನು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳುವ. ಹೀಗೆ ನೋಡಿ, ಹೀಗೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಎಲ್ಲ ಬಿಡಿ ಆಗ್ತದೆ, ಚೆಂದ ಆಗ್ತದೆ ನೋಡಲಿಕ್ಕೆ. ನಾವು ಚಪಾತಿಗೆ, ಗಂಜಿ ಊಟಕ್ಕೆಲ್ಲ ಒಳ್ಳೆಯದಾಗ್ತದೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ ಹುಡಿ ಹಾಕುವ. ಇದಕ್ಕೆ ಅರಿಶಿಣ ಹುಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನಾವು ಸ್ವಲ್ಪ ಬಿಸಿ ಮಿಕ್ಸಾಗಿ ಉಪ್ಪು ಸ್ವಲ್ಪ ಅರಿಶಿಣ ಮಿಕ್ಸ್ ಆಗುವವರೆಗೆ ಇಟ್ಕೊಳ್ಳುವ. ಇದಕ್ಕೆ ನಾನು ಪುಡಿ ಮಾಡಿಟ್ಟಿದ್ದು ನೋಡಿ, ಅದು ಮಿಕ್ಸಿ ಪುಡಿ 1-2 ಸ್ಪೂನು ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಳ್ಳೋದಾದ್ರೆ ಜಾಸ್ತಿ ಹಾಕ್ಕೊಳ್ಳಿ. ಇದಕ್ಕೆ ಚಿಲ್ಲಿ ಪೌಡರು, ನಾವು ಧನಿಯಾ ಪೌಡರು ಮತ್ತು ನಾವು ಜೀರಾ ಪೌಡರ್ ಬೇಕಿದ್ರೆ ಹಾಕ್ಕೊಳ್ಬೋದು. ಅಷ್ಟು ಒಳ್ಳೆಯದಾಗೋದಿಲ್ಲ. ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿ ಇದಕ್ಕೊಂದು ಅರ್ಧ ಲೋಟ ನೀರು ಹಾಕುವ, ಸ್ವಲ್ಪ ಬೇಯಲಿಕ್ಕೆ. ಸ್ವಲ್ಪ 10 ಲೋಟ ನೋಡಿ, ಒಳ್ಳೆ ಬೆಂದು ಸಿಕ್ಕಿದೆ. ಇದಕ್ಕೆ ನಾವು ಸ್ವಲ್ಪ ತೆಂಗಿನಕಾಯಿ ತುರಿದು ಸ್ವಲ್ಪ ತೆಂಗಿನಕಾಯಿ ಹಾಕುವ. ತುಂಬ ಟೇಸ್ಟಾಗಿ ಬರ್ತದೆ, ರುಚಿಯಾಗಿ ಸಹ ಬರ್ತದೆ. ಒಮ್ಮೆ ನೀವು ಸಹ ಟ್ರೈ ಮಾಡಿ ನೋಡಿ ಹೇಗಾಗ್ತದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಾವು ಯಾವುದೂ ಸಹ ವೇಸ್ಟ್ ಮಾಡಲಿಕ್ಕಿಲ್ಲ. ನೋಡಿ, ಎಷ್ಟು ಒಳ್ಳೆಯದಾಗಿದೆ ಫ್ರೈ, ತುಂಬ ಟೇಸ್ಟಾಗಿ ಚಪಾತಿ ಒಟ್ಟಿಗಂತೂ ಸೂಪರ್ ಆಗಿತ್ತು. ನೀವು ಸಹ ಟ್ರೈ ಮಾಡಿ ನೋಡಿ ಹೇಗಾಗುತ್ತೆ ಅಂತ ಒಂದ್ಸಲ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ವಿಡಿಯೋದೊಟ್ಟಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಧನ್ಯವಾದಗಳು.